ಓಂ ನಮೋ ನಾರಾಯಣಾಯ. 2026 ವರ್ಷದ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಫಲಾನುಫಲ ಇದೆ, ನೋಡೋಣ ಬನ್ನಿ. ಲಗ್ನಾಧಿಪತಿ ಕುಜ ಧನಸ್ಥಾನದಲ್ಲಿ 3 ಗ್ರಹಗಳ ಜೊತೆ ಇರೋದ್ರಿಂದ ನಿಮ್ಗೆ ಈ ವರ್ಷ ದುಡ್ಡು ಬೇಡ ಬೇಡ ಅಂದ್ರೂ ಅಷ್ಟು ಧನಲಾಭಗಳಿದೆ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀಬಹುದು. ಪೂಜೆ ಪುನಸ್ಕಾರಗಳನ್ನ ಈ ವರ್ಷ ನೀವು ಕೈಗೊಳ್ತೀರಾ. ಗವರ್ಮೆಂಟ್ ಕೆಲಸದಲ್ಲಿ ನೀವೇನಾದ್ರೂ ಇದ್ರೆ ನಿಮ್ಗೆ ಉನ್ನತ ಅಧಿಕಾರ ಸಿಗುತ್ತೆ. ನಿಮ್ಗೆ ಶತ್ರುಗಳು ನಿಮ್ಮ ಹಿಂದೆನೆ ಛತ್ರಿ ಹಿಡ್ಕೊಂಡು ನಿಂತಿರ್ಬೋದು, ಎಚ್ಚರಿಕೆಯಿಂದ ಇರಿ. ನಿಮ್ಮ ಟ್ರೇಡ್ ಸೀಕ್ರೆಟ್ ನ, ನಿಮ್ಮ ವ್ಯವಹಾರಗಳನ್ನ ಯಾರಿಗೂ ಕೂಡ ಹೇಳಕ್ ಹೋಗ್ಬೇಡಿ. ನಿಮ್ಗೆ ಈ ವರ್ಷ ಕನಸುಗಳು ಬೀಳ್ಬೋದು, ಅದು ನಿಜ ಆಗೋ ಸಾಧ್ಯತೆ ಕೂಡ ಉಂಟು. ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ವಾಹನ ಓಡಿಸೋರು ಕೂಡ ಎಚ್ಚರಿಕೆಯಿಂದ ಇರಿ. ನೀವೇನಾದ್ರೂ ಲವ್ ಮಾಡ್ತಿದ್ರೆ ಖಂಡಿತ ಈ ವರ್ಷ ಸಕ್ಸಸ್ ಆಗುತ್ತೆ. ನಿಮ್ಮ ಮನೆಯವರು ಕೂಡ ನಿಮ್ಮ ಲವ್ ನ ಒಪ್ಕೋತಾರೆ. ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಏಪ್ರಿಲ್ ನಂತರ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಜಗಳ ಆಡೋದನ್ನ ಕಮ್ಮಿ ಮಾಡಿ. ಜಗಳ ಆಡ್ತಿದ್ರೆ ನಿಮ್ಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಕಮ್ಮಿ ಆಗತ್ತೆ. ಈ ವರ್ಷ ನಿಮ್ಮ ವಾಕ್ ಚಾತುರ್ಯದಿಂದ ಎಲ್ಲಾ ಕೆಲಸಗಳು ಸಕ್ಸಸ್ ಆಗತ್ತೆ. ತುಂಬಾ ವರ್ಷದಿಂದ ಮದ್ವೆ ಆಗದಿದ್ದವ್ರಿಗೂ ಕೂಡ ಈ ವರ್ಷ ಮದ್ವೆ ಆಗೋ ಸಾಧ್ಯತೆ ಇದೆ. ನಿಮ್ಮ ತಂದೆ ಕಡೆ ಸಂಬಂಧ ನಿಮ್ಗೆ ಸಿಗ್ಬೋದು. 5ನೇ ಮನೆಯಲ್ಲಿ ನಿಮ್ಗೆ ಶನಿಶ್ಚರ ಇರೋದ್ರಿಂದ ನಿಮ್ಗೆ ತುಂಬಾ ಜನ ಈ ವರ್ಷ ಆಡ್ಕೋತಾರೆ. ಅದಕ್ಕೆಲ್ಲ ನೀವು ಯೋಚನೆ ಮಾಡಬಾರದು. ನೀವು ಈ ವರ್ಷ ಮಾನಸಿಕವಾಗಿ ಕುಗ್ಗಿದ್ರು ಕೂಡ ಎದ್ದು ನಿಲ್ತೀರಾ. ನಿಮ್ಮ ಮಾತನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. 3 ಮಂಗಳವಾರದಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ 3 ತೆಂಗಿನಕಾಯಿ ಹೊಡೆದಿ ಗರ್ಕಿನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರು ನಿಮ್ಗೆ ಈ ವರ್ಷ ಪರಿಹಾರಗಳಾಗತ್ತೆ.